ಹಾಯ್ ವೆಲ್ಕಮ್ ಟು ಹೆಲ್ದಿ ಬೇಕ್ ಆ್ಯಂಡ್ ಕುಕ್. ನಾನಿಲ್ಲಿ ಬೆಂಗಾಲಿ ಪನ್ನೀರ್ ಬಾಪಾ ಅಂತ ಹೇಳಿಬಿಟ್ಟು ಒಂದು ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಪೆಷಲಾಗಿ ಸ್ಟೀಮ್ ಮಾಡೋವಂಥ ಒಂದು ರೆಸಿಪಿ ಇದು, ಪನ್ನೀರಲ್ಲಿ ಮಾಡುವಂಥದ್ದು. ಸೊ ಮೊದಲಿಗೆ ನಾವು ಒಂದು ಮಿಕ್ಸರ್ ಜಾರಿಗೆ ಒಂದು 3 ಸಟುಗು ಆಗುವಷ್ಟು ಮೊಸರು, ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕ್ಕೊಳ್ಬೇಕು. ತೆಂಗಿನ ತುರಿ ಅರ್ಧ ಕಪ್, ಮುಕ್ಕಾಲು ಕಪ್, 1 ಸ್ಪೂನು ಮಸ್ಟರ್ಡ್ ಅಂದರೆ ಸಾಸಿವೆ, ಹಾಗೆ 1 ಅಥವಾ 2 ಹಸಿಮೆಣಸು, ಒಂದು ಹಿಡಿ ಗೋಡಂಬಿ, ಚಿಟಿಕೆ ಅರಿಶಿನ, ಹಾಗೆ ಸೇಸಮೆ ಸೀಡ್ಸ್ ಎಳ್ಳು ಹಾಕ್ಕೊಳ್ಬೋದು, ಇಲ್ಲ ಗಸಗಸೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಪನ್ನೀರ್ನ ಕ್ಯೂಬ್ಸ್ಗಳನ್ನಾಗಿ ಕಟ್ ಮಾಡ್ಕೊಂಡು ಇದು ಮಾಡ್ಕೋಬೇಕು. ಗಸಗಸೆ ಇದ್ದರೆ ಗಸಗಸೆನೇ ಹಾಕಿ, ಇಲ್ಲಾಂದರೆ ಎಳ್ಳು ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿ ಕೊಡುತ್ತೆ ಗಸಗಸೆ ಹಾಕಿದರೆ. ಸೊ ಅದಾದಮೇಲೆ ರುಬ್ಕೊಂಡಿರೋ ಮಿಶ್ರಣ ಒಂದು ಬುತ್ತಿ ಬಾಕ್ಸ್ ಥರ ಇರೋದಕ್ಕೆ ಹಾಕ್ಕೊಳ್ಬೇಕು. ಪನ್ನೀರ್ ಸ್ವಲ್ಪ ಕೆಂಬಣ್ಣಕ್ಕೆ ತಿರುಗಬೇಕು. ಅದಾದಮೇಲೆ ನಾವು ಅದನ್ನು ಯಾವುದು ರುಬ್ಕೊಂಡಿಟ್ಟಿರ್ತೀವಲ್ಲ ಅದೇ ಮಸಾಲೆಗೆ ಹಾಕ್ಕೊಳ್ಬೇಕು. ರುಬ್ಕೊಂಡಿರೋ ಮಸಾಲೆಗೆ ಪನ್ನೀರನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಅದಾದಮೇಲೆ ಮೇಲ್ಗಡೆಯಿಂದ ಒಣಗಿದ ಮೆಣಸು ಅಂದರೆ ಕೆಂಪು ಮೆಣಸು, ಹಸಿ ಮೆಣಸನ್ನ ಮೇಲ್ಗಡೆ ಹಾಕ್ಕೊಂಡು ಒಂದು 10-12 ನಿಮಿಷ ಸ್ಟೀಮ್ ಮಾಡಬೇಕು, ಅಂದರೆ ಹಬೆಯಲ್ಲಿ ಬೇಯಿಸ್ಕೋಬೇಕು. ಇದನ್ನು ಮುಚ್ಚಳ ಮುಚ್ಚಿ ಸ್ಟೀಮ್ ಮಾಡ್ಕೋಬೇಕು. ನಾನು ಯಾವ ಥರ ನಿಮ್ಮ ಹತ್ರ ಯಾವ ಥರ ಸ್ಟೀಮರ್ ಇದೆ ಆ ಥರ ಮಾಡ್ಕೋಬೋದು. ನಾನು ಈಸಿಯಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಈ ಥರ ಒಂದು ಇದರಲ್ಲಿ ಇಟ್ಕೊಂಡು ಈ ಥರ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ನೀರು ಹಾಕ್ಕೋಬೇಕು. ಸ್ಟೀಮ್ ಮಾಡಿಕೊಂಡು ಚಪಾತಿ ಜೊತೆ ಎಲ್ಲ ಸರ್ವ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಚಪಾತಿ, ರೊಟ್ಟಿ ಜೊತೆ, ದೋಸೆ ಜೊತೆ ಎಲ್ಲ ಒಂಥರ ಚೆನ್ನಾಗಿರುತ್ತೆ. ಅನ್ನದ ಜೊತೆನೂ ಚೆನ್ನಾಗಿರುತ್ತೆ, ವೈಟ್ ರೈಸ್ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಂಗಾಲಿ ಪನ್ನೀರ್ ಬಾಪಾ ಅಂತ ಹೇಳೋ ರೆಸಿಪಿ. ಇದನ್ನು ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಈ ಥರ ಬರುತ್ತೆ. ಇದು ಹಬೆಯಲ್ಲಿ ಬೆಂದ ಮೇಲೆ ಇದನ್ನ ಕುದಿಸೋ ಅವಶ್ಯಕತೆ ಇಲ್ಲ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾನು ನಿಮಗೆ ಸಿಗ್ತೀನಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ಕುಕ್ಕಿಂಗ್.